ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸರ್ಕಾರದ ಭೂಸ್ವಾಧೀನ ಖಂಡಿಸಿ 9ರಂದು ಸಂಜೆ 6ರಿಂದ 12 ಗಂಟೆವರೆಗೂ ಪಂಜಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಹೋರಾಟಗಾರ ಮಾರೇಗೌಡ ತಿಳಿಸಿದ್ದಾರೆ. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಅವರು ಮಾತನಾಡಿದರು. ಸುಮಾರು 856 ದಿನಗಳಿಂದ ಭೂಸ್ವಾಧೀನ ಹೋರಾಟ ಸಮಿತಿ ಹೋರಾಟ ನಡೆಸುತ್ತಿದ್ದು, ಆಳುವ ಸರ್ಕಾರಗಳು ರೈತ ಹೋರಾಟಕ್ಕೆ ಬೆಂಬಲ ನೀಡದೆ ಭೂಸ್ವಾಧೀನ ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಇದನ್ನು ವಿರೋಧಿಸಿ ದೇಶದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ನೆನಪಿಸುವ ನಿಟ್ಟಿನಲ್ಲಿ ಕಂಪನಿಗಳ ವಿರುದ್ಧ ಕಂಪನಿಗಳು ಪ್ರಾರಂಭ ಮಾಡುತ್ತಿರುವ ಜಾಗಗಳಲ್ಲಿ ಪಂಜಿನ ಮೆರವಣಿಗೆ ನಡೆಸುವ ಮೂಲಕ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಇವತ್ತು ಏನು ಚನ್ನರಾಯಪಟ್ಟಣ ಭಾಗದ ಬಲವಂತದ ಭೂಸ್ವಾಧೀನವನ್ನು ವಿರೋಧಿಸಿ ಸುಮಾರು 856 ದಿನಗಳ ಕಾಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಸುಮಾರು ಹೋರಾಟಗಳ ಮೂಲಕ ಸರ್ಕಾರಕ್ಕೆ ಅನೇಕ ಬಾರಿ ನಾವು ಎಚ್ಚರಿಕೆಯನ್ನು ಮನವಿಗಳನ್ನೆಲ್ಲ ಕೊಟ್ಟರೂ ಸಹ ನಮ್ಮ ಭಾಗದ ಭೂಮಿಯನ್ನು ಬಿಡುವಂಥ ಕೆಲಸಕ್ಕೆ ಸರ್ಕಾರಗಳು ಮುಂದೆ ಬರೋದ ಕಾರಣ ಮೊನ್ನೆ ಕಳೆದ ತಿಂಗಳು ನಾವು ಏನು ಇಲ್ಲಿ ದೇವನಹಳ್ಳಿಯಿಂದ ಮುಖ್ಯಮಂತ್ರಿಗಳ ಮನೆಗೆ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಆ ಜಾಥಾವನ್ನು ನಿಷ್ಕ್ರಿಯ ಮಾಡಿ ಆ ಪೊಲೀಸ್ ಮೂಲಕ ಅಧಿಕಾರಿಗಳ ಮೂಲಕ ನಮ್ಮ ಜಾಥಾ ದೊಡ್ಡ ರೀತಿ ಅದನ್ನು ನಿಷ್ಕ್ರಿಯ ಮಾಡಿ ನಮಗೆ ರೈತರಿಗೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಅದನ್ನು ವಿರೋಧಿಸಿ ಇವತ್ತು ನಮ್ಮನ್ನು ಅವತ್ತು ದಿಕ್ಕನ್ನು ತಪ್ಪಿಸಿದಂಥದ್ದು. ಅವತ್ತು ಎಲ್ಲ ರೈತರು ಕರ್ಕೊಂಡೋಗಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಅಂತೇಳಿ ಬಸ್ಸುಗಳನ್ನ ಹತ್ತಿಸಿ ತಗೊಂಡೋಗಿ ಒಂದು ಪೆರೇಡ್ ಗ್ರೌಂಡಲ್ಲಿ ಸಂಪಿಗೆಹಳ್ಳಿ ಪೆರೇಡ್ ಗ್ರೌಂಡಲ್ಲಿ ತಗೊಂಡೋಗಿ ಕೂಡಾಕಿದ್ದಂಥ ಸಂದರ್ಭ. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಕಳೆದ 856 ದಿನಗಳಿಂದ ವಿವಿಧ ರೀತಿಯ ಹೋರಾಟಗಳನ್ನು ನಡೆಸುತ್ತಿದ್ದು, ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಹೋರಾಟ ಮಾಡಲಾಗಿದೆ. ಈ ಮೊಂಡು ಸರ್ಕಾರಗಳು ರೈತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ನಿಂತಿಲ್ಲ. 2 ವರ್ಷಕ್ಕೂ ಹೆಚ್ಚು ಕಾಲದಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ಸರ್ಕಾರಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಲಾಯರ್ ಸಿದ್ಧಾರ್ಥ್, ಹೋರಾಟ ಸಮಿತಿಯ ನಂಜೇಗೌಡ, ಸುಬ್ರಮಣಿ, ಪ್ರವೀಣ್, ಮುಕುಂದ, ಗೋಪಾಲಗೌಡ, ನಂಜೇಗೌಡ, ಅಶ್ವಥ್ ಗೌಡ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.